ಮೈಸೂರಿನ ಸಮಾವೇಶದ ನಂತರ ಇದೀಗ ಪ್ರಧಾನಿ ಮೋದಿ ಮಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಕೂಡ ಆರಂಭ ಆಗಲಿದೆ. ಮಂಗಳೂರಿಗೆ ಬಂದಿಳಿದಂತ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಮೋದಿ ಭರ್ಜರಿ ರೋಡ್ ಶೋ ಆರಂಭ ಆಗಲಿದೆ. ನಾರಾಯಣಗುರು ವೃತ್ತದಿಂದ ಅದ್ದೂರಿ ರೋಡ್ ಶೋ ಆರಂಭ. ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಈಗ ಕರಾವಳಿಗೆ ಆಗಮಿಸಿದ್ದಾರೆ. 2 ಕಿಲೋಮೀಟರ್ ರೋಡ್ ಶೋ ಇರುತ್ತೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತ ಸಿಕ್ಕಿದೆ. ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹೇಳಿ ಕೇಳಿ ಕರಾವಳಿ ಕೇಸರಿಯ ಭದ್ರಕೋಟೆ ಪ್ರತಿ ಬಾರಿ ಪ್ರಧಾನಿ ಅಲ್ಲಿಗೆ ಬಂದಾಗಲೂ ಕೂಡ ಅಭೂತಪೂರ್ವವಾದಂತಹ ಒಂದು ಸ್ವಾಗತ ಅವರಿಗೆ ಸಿಗುತ್ತೆ. ಚೆಂಡೆ ಕೊಂಬು ವಾದ್ಯ ನುಡಿಸ್ತಿರುವಂತಹ ಕಲಾವಿದರು. ಹೀಗೆ ನೀವೀಗ ಮಂಗಳೂರಿನ ರಸ್ತೆಗಳನ್ನ ನೋಡ್ತಾ ಇದ್ದೀರಾ. ದಾರಿ ಉದ್ದಕ್ಕೂ ಕೂಡ ಅಲಂಕಾರಗಳು, ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಬಾವುಟ. ಜೊತೆಗೆ ನಾಯಕರಲ್ಲಿ ಸ್ಥಳೀಯ ನಾಯಕರು ಪ್ರಧಾನಿ ಮೋದಿ ಅವರಿಗೆ ಜಯಕಾರ ಹಾಕ್ತಿದ್ದಾರೆ. ಪ್ರತಿ ಸರ್ಕಲ್ಗಳನ್ನು ಕೂಡ ಅಲ್ಲಿ ಎಲ್ಲೆಲ್ಲಿ ರೋಡ್ ಶೋಸ್ ಆಗುತ್ತೆ ಎಲ್ಲ ಸರ್ಕಲ್ಗಳನ್ನು ಕೂಡ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. 2 ಕಿಲೋಮೀಟರ್ ರೋಡ್ ಶೋ ನಡೆಸ್ತಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಈಗ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈ ಬಾರಿ ಹೊಸ ಅಭ್ಯರ್ಥಿ ಚೌಟಾ ಅವರಿದ್ದಾರೆ. ಒಂದು ಕಡೆ ಪದ್ಮರಾಜ್ ಕಾಂಗ್ರೆಸ್ನಿಂದ, ನಳಿನ್ ಕುಮಾರ್ ಕಟೀಲ್ ಅವರ ಕ್ಷೇತ್ರ ಆಗಿತ್ತು, ಅಂದರೆ ಈಗ ಹಾಲಿ ಸಂಸದರವರು. ಬದಲಾದಂಥ ಒಂದಷ್ಟು ಅಭ್ಯರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ಕರಾವಳಿ ಭಾಗದ ಉತ್ತರ ಕನ್ನಡ, ಹಾಗೇನೆ ಉಡುಪಿ ಚಿಕ್ಕಮಗಳೂರು ಇರ್ಬೋದು, ಹಾಗೆ ದಕ್ಷಿಣ ಕನ್ನಡ, ಇಷ್ಟನ್ನು ಕೂಡ ಫೋಕಸ್ ಮಾಡುವಂಥ ಒಂದು ರೋಡ್ ಶೋ ಆಗಿರುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ಉಡುಪಿ ಮತ್ತು ಮಂಗಳೂರು ಎರಡು ಇಲ್ಲಿ ಮುಖ್ಯವಾಗಿರುವಂಥ ಟಾರ್ಗೆಟ್. ಸೊ ಮೋದಿ ರೋಡ್ ಶೋಗೆ ಕ್ಷಣಗಣನೆ ಶುರುವಾಗಿದೆ. ಇದೀಗ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಮೈಸೂರು ಮುಗಿಸಿ ಮಂಗಳೂರಿನತ್ತ ಮೋದಿ ಅವರ ಪ್ರಯಾಣ ಈಗಾಗಲೇ ಮಂಗಳೂರು ತಲುಪಿದ್ದಾರೆ. ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ ಕರಾವಳಿಯ ಭಾಗ. ಸೊ ಅವರ ವೆಲ್ಕಮ್ಗೋಸ್ಕರ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಹೇಗೆ ಸಜ್ಜಾಗಿದೆ ಕುಡ್ಲ? ಸೊ ಸದ್ಯದ ಅಪ್ಡೇಟ್ ಏನಿದೆ? ಅವಿನಾಶ್, ಈಗಾಗಲೇ ಮಂಗಳೂರಿಗೆ ತಲುಪಿರುವಂತಹ ನರೇಂದ್ರ ಮೋದಿ 2 ಕಿಲೋಮೀಟರ್ ಉದ್ದದ ರೋಡ್ ಶೋಗಾಗಿ ಲೇಡಿ ಹಿಲ್ನತ್ತ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಬಹುತೇಕ 5 ರಿಂದ 7 ನಿಮಿಷಗಳ ಅಂತರದಲ್ಲಿ ಪ್ರಧಾನಿ ಮೋದಿ ಲೇಡಿ ಹಿಲ್ ತಲುಪ್ತಾರೆ. ಅಲ್ಲಿ ನಾರಾಯಣಗುರು ವೃತ್ತದಲ್ಲಿ ನಾರಾಯಣಗುರು ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋ ಮುಖಾಂತರವಾಗಿ ರೋಡ್ ಶೋವನ್ನು ಆರಂಭಿಸ್ತಾರೆ. 2 ಕಿಲೋಮೀಟರ್ ಉದ್ದದ ರೋಡ್ ಶೋ ನಂತರ ಲಾಲ್ಬಾಗ್ ಮುಖಾಂತರವಾಗಿ ಮಂಗಳೂರಿನ MG ರಸ್ತೆ ಮತ್ತು PVS ಸರ್ಕಲ್ ಆಗಿ ನವಭಾರತ್ ವೃತ್ತದಲ್ಲಿ ಅಂತ್ಯಗೊಳ್ಳುತ್ತೆ. ಇಲ್ಲಿ 2 ಕಿಲೋಮೀಟರ್ ಉದ್ದದ ರೋಡ್ ಶೋದ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದು ಮಂಗಳೂರಿನ MG ರಸ್ತೆ. ಈ ರಸ್ತೆ ಮುಖಾಂತರವಾಗಿ ನರೇಂದ್ರ ಮೋದಿ ರೋಡ್ ಶೋ ಮುಖಾಂತರ ಸಾಗಿ ಬರ್ತಾರೆ. ನಾರಾಯಣಗುರು ವೃತ್ತದಿಂದ ಬರುವಂತಹ ರೋಡ್ ಶೋ ಇದೇ ಮಾರ್ಗದಲ್ಲಿ MG ರಸ್ತೆಯ ಮಾರ್ಗವಾಗಿ ಸಾಗಿ ಬರ್ತದೆ. ಸದ್ಯಕ್ಕೆ ಈಗ ನಾವೀಗ ಇರುವಂತಹ ಇದು ಸ್ಥಳ, ಇದು ಮಂಗಳೂರಿನ PVS ಸರ್ಕಲ್. ಇಲ್ಲಿ ನಂತರ ನವಭಾರತ್ ವೃತ್ತದಲ್ಲಿ ರೋಡ್ ಶೋ ಅಂತ್ಯವಾಗುತ್ತೆ. ಹೀಗಾಗಿ ಸಂಪೂರ್ಣವಾದಂತಹ ಸಿದ್ಧತೆಯನ್ನು ಬಿಜೆಪಿ ಮಾಡಿಕೊಂಡಿದೆ. ಬಹುತೇಕ ರೋಡ್ ಶೋ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಯಾವ ರೀತಿ ಜನಸ್ತೋಮ ಇರುತ್ತೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಈ ಬಾರಿ ಕೂಡ ಪ್ರಧಾನಿ ಮೋದಿ ಅವರನ್ನ ನೋಡುವಂತಹ ದೃಷ್ಟಿಯಿಂದ ಬಹುತೇಕ ಬಿಜೆಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈಗಾಗಲೇ ರಸ್ತೆ ಎರಡೂ ಬದಿಗಳಲ್ಲಿ ನೆರೆದಿದ್ದಾರೆ. ಇಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮೋದಿ ಅವರ ವೀಕ್ಷಣೆಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನ ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಅಳವಡಿಸಿ ಸುಗಮವಾದಂತಹ ವೀಕ್ಷಣೆಗೆ ಅವಕಾಶವಾಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು ರೋಡ್ ಶೋ ನಡೆಯುವಂತಹ ಸಂದರ್ಭದಲ್ಲಿ ಮೋದಿ ಅವರ ವಾಹನದ ಪುಷ್ಪವೃಷ್ಟಿ ಮಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಬಿಜೆಪಿ ಹೂವಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಾರ್ಯಕರ್ತರಿಗೆ ಮಾಡಿದೆ. ಸುಮಾರು 2 ಟನ್ ಹೂವಿನ ಹೆಸರುಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಹೀಗಾಗಿ ಬಹುತೇಕ 3/4 ಗಂಟೆಗಳ ರೋಡ್ ಶೋ ನಡೆಯುತ್ತೆ. ಈ ಸಂದರ್ಭಕ್ಕೆ ರೋಡ್ ಶೋ ಸಂದರ್ಭದಲ್ಲಿ ಪ್ರಧಾನಿಯವರ ಜೊತೆ ತೆರೆದ ವಾಹನದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಬ್ಬರು ಕೂಡ ಹಾಜರಿರ್ತಾರೆ. ಇದರ ಜೊತೆಗೆ ಕಾಸರಗೋಡು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನೊಳಗೊಂಡಂತೆ ಕೂಡ ಈ ರೋಡ್ ಶೋ ನಡೆಯುತ್ತೆ. ಈ ಸಂದರ್ಭಕ್ಕೆ ಕಾಸರಗೋಡಿನಿಂದಲೂ ಕೂಡ ಸಾರ್ವಜನಿಕರು ಮತ್ತು ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಅವರ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವಿನಾಶ್, ಧನ್ಯವಾದ ಕಿರಣ್.